ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ನನ್ನ ಗೆಳೆಯರೇ, ಹಾಗೆ ನನ್ನಲ್ಲಿ ಎಷ್ಟೋ ಜನ ನಾನು ಶಿಕ್ಷಕನಾಗಿದ್ದಾಗ ಪಾಠ ಕೇಳಿದಂಥ ವಿದ್ಯಾರ್ಥಿಗಳೇ, ಬದುಕುವುದು ಹೇಗೆ ಮತ್ತು ಬದುಕುವುದು ಏಕೆ ಅಂದಾಗ ನಾವು ಬದುಕ್ತೇವೆ. ಅನೇಕ ಹುಡುಗರು ನನಗೆ ಫೋನ್ ಮಾಡಿದಾಗ, ಸರ್ ನಾನು ಸಿಗಾಕ್ಕೊಂಬಿಟ್ಟಿದ್ದೀನಿ, ಸಾಲದಲ್ಲಿದ್ದೀನಿ, ಹೀಗಾಯಿತು ಹಾಗಾಯಿತು ಅಂತ ಹೇಳ್ತಾರೆ. ಒಂದು ತಿಳ್ಕೊಳ್ಳಿ, ಎಲ್ಲರೂ ಸಹ ಸಾಲಗಳಲ್ಲಿ ಸಿಗಾಕ್ಕೊಳ್ತಾರೆ ಮತ್ತು ಸಿಗಾಕ್ಸ್ತಾರೆ. ಬಣ್ಣ ಬಣ್ಣದ ಮಾತಿಂದ ಎಷ್ಟೋ ಜನ ನಿಮ್ಮನ್ನು ಸಿಗಾಕ್ಸ್ತಾರೆ, ನಟನೆ ಮಾಡ್ತಾರೆ. ಅದರಲ್ಲಿ ಎಲ್ಲರೂ ಇದ್ದೀವಿ, ನಾವೆಲ್ಲರೂ ಸಹ ಅದರಲ್ಲಿ ಮೋಸ ಹೋಗಿರೋರೆ. ತುಂಬ ಜನ ನಿಮ್ಮನ್ನು ನಂಬಿಸಿ ನಿಮಗೆ ಮೋಸ ಮಾಡೋದು ಅದು ಈಗಂತೂ ಮಾಮೂಲಿ ಆಗಿಬಿಟ್ಟಿದೆ. ಅದು ಒಂದಾದರೆ, ಸಾಲ ಮಾಡೋದ್ರ ಬಗ್ಗೆ ಎಷ್ಟೋ ಜನ ನನ್ನ ಗೆಳೆಯರು ನಾನು ಹೇಳ್ತೀನಿ, ಸಾಲ ಮಾಡಿಬಿಟ್ಟೆ ಸರ್. ಯಾಕೆ ಮಾಡಿದೆಯಾ? ಇಲ್ಲ ಸರ್ ಅದೇನೋ ಆಗೋಯ್ತು ಮಾಡಿಬಿಟ್ಟೆ ಅಂತ. ಬಂಧುಗಳೇ, ನನ್ನ ಜೀವನದಲ್ಲಿ ಕೆಲವರು ಅನೇಕರನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು. ಹಾಗೆ ನನಗೆ ಪ್ರೀತಿಯ ನಮ್ಮ ಗುರುಗಳು ಆದಂಥ ಆದರ್ಶ ವ್ಯಕ್ತಿ ಸನ್ಮಾನ್ಯ ಎಮ್ ಡಿ ಕೌಶಿಕ್ ಅವರು, ಹಾಗೆ ಮುಖ್ಯಮಂತ್ರಿ ಚಂದ್ರೂರವರು, ಇವರೆಲ್ಲ ನನಗೆ ನಿಜವಾಗಲೂ ಸಹ ಆದರ್ಶ. ಅವರಿಂದ ನಾವೇನೆಲ್ಲ ಕಲ್ತಿದ್ದೀವಿ ಅಂದರೆ, ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಸಮಯದ ಬಗ್ಗೆ ನಮಗೆ ಕಲಿಸ್ಕೊಟ್ರು. ಸಮಯ ಅಂದರೆ ಏನು, ಅವ್ರ ಹತ್ರ ಹೆಂಗಂದರೆ ಸಮಯ ಅಂದರೆ 7 ಗಂಟೆ ಅಂದರೆ 7 ಗಂಟೆ, ಆಗುತ್ತೆ ಅಂದರೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಸ್ವಾಭಿಮಾನಿಯಾಗಿ ಸ್ವತಂತ್ರವಾಗಿ ಬದುಕ್ತಿರುವ ಇವರು. ಹಾಗೆ ನಮ್ಮ ಎಮ್ ಡಿ ಕೌಶಿಕ್ ಅವರು ತುಂಬ ಒಳ್ಳೆಯ ವಾಗ್ಮಿಗಳು, ಹಾಗೆ ನಿರ್ದೇಶಕರು ಸಹ ಹೌದು. ಅವ್ರ ಜೊತೆ ನಾವು ಒಂದು ಸಿನಿಮಾನೂ ಸಹ ಮಾಡಿದ್ವಿ. ತುಂಬ ಅದ್ಭುತವಾದ ವ್ಯಕ್ತಿ. ಹೇಗೆ ಬದುಕಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸಿಕೊಡ್ತಾರೆ. ಇಂಥವರ ಮಾರ್ಗದರ್ಶನದಲ್ಲಿ ಬಂಧುಗಳೇ, ಬಣ್ಣ ಬಣ್ಣದ ಮಾತಾಡಿ ನಮ್ಮ ಹತ್ರ ದುಡ್ಡು ವಸೂಲು ಮಾಡಿಕೊಂಡು ಹೋಗ್ತಾರೆ ಅನೇಕರು, ನಾನು ಹೇಳೋದಿಲ್ಲ. ಆದರೆ ಮರಳಾಗುವವರು ನಾವು ಪೆದ್ರಾಗ್ತೀವಿ. ಆದರೆ ಇನ್ನೊಂದು, ನಮ್ಮ ಹತ್ರ ಇರೋ ದುಡ್ಡನ್ನು ತಗೊಂಡೋದ್ರೂ ಪರವಾಗಿಲ್ಲ, ಆದರೆ ಸಾಲ ಮಾಡ್ತಿರಲ್ಲ, ಅದಕ್ಕೆ ಒಂದೇ ಒಂದು ಸೂಕ್ಷ್ಮವನ್ನು ನಿಮಗೆ ಹೇಳ್ಕೊಳ್ತೀನಿ, ಅದು ಭಾಳ ಮುಖ್ಯ ಆಗ್ತದೆ. ಬಂಧುಗಳೇ, ದುಡಿಮೆ ಅನ್ನೋದು ಪ್ಲಸ್ಸು, ದುಡಿಮೆ ಅನ್ನೋದು ಪ್ಲಸ್ಸು, ಸಾಲ ಅನ್ನೋದು ಮೈನಸ್ಸು. ಯಾವಾಗಲೂ ಏನೇ ಆಗಿರಲಿ ಪ್ಲಸ್ ಮೇಲೆ ಇರಬೇಕು, ಮೈನಸ್ ಕೆಳಗಡೆ ಇರಬೇಕು. ಅಂದರೆ ದುಡಿಮೆಯ ದುಡ್ಡಲ್ಲಿ ನಾವು ಕಳಿಯೋದನ್ನು ನಾವು ಕಲ್ತ್ಕೊಳ್ತೀವಿ. ಅಂದರೆ ಸಾಲ ಅಂದರೆ ಕಳಿಯೋದು, ಕೊಡೋದು, ಏನೋ ಮಾಡೋದನ್ನು ನಾವು ಮೈನಸ್, ಸಾಲವನ್ನು ಮೈನಸ್ ಅನ್ಕೋತೀವಿ, ದುಡಿಮೆಯನ್ನು ಪ್ಲಸ್ ಅನ್ಕೋತೀವಿ. ಯಾವತ್ತೂ ಸಹ ನಾವು ಸಾಲ ಮಾಡಬೇಕಾದಾಗಲೂ ಸಹ 10 ರೂಪಾಯಿ ಇದ್ದರೆ, 10 ರೂಪಾಯಿ ಬರೋದಿದ್ದರೆ ನೀವು 8 ರೂಪಾಯಿ ಸಾಲ ಮಾಡಿ, ಇನ್ನು 2 ರೂಪಾಯಿ ಗ್ರೇಸಲ್ಲಿರ್ತೀರಿ. ನಮ್ಮ ಗೆಳೆಯರು ಎಷ್ಟೋ ಜನ 10 ರೂಪಾಯಿ ಬರೋದಿದ್ದರೆ 20 ರೂಪಾಯಿ ಸಾಲ ಮಾಡ್ತಾರೆ. ಆ 10 ರೂಪಾಯಿನ ಕವರ್ ಮಾಡೋದಾದರೂ ಹೇಗೆ? ಅದು ಇರಲಿ. 10 ರೂಪಾಯಿ ಬರೋದಿದ್ದರೆ 100 ರೂಪಾಯಿ ಸಾಲ ಮಾಡಿಬಿಟ್ರೆ ತುಂಬ ದೂರ ಕೊಟ್ಟೋಗ್ತೀವಿ, ತುಂಬ ಹಿಂದೆ ಹೊಟ್ಟೋಗ್ತೀವಿ. ಸಾಲದಂತಹ ಶೂಲ ಜಗತ್ತಲ್ಲಿ ಯಾವುದೂ ಇಲ್ಲ ರೀ, ಯಾವುದೂ ಇಲ್ಲ. ಅಂಥ ಅವಮಾನ ಅದು ಯಾವತ್ತೂ ಇರೋದಿಲ್ಲ. ನಿಮಗೆ ಗೊತ್ತಿರಲಿ, ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಯಾಕೆ ಮಾಡ್ಕೋತಾರೆ ಅಂದರೆ ಸಾಲದ ಸುಳಿಗೆ ಸಿಗೋದಕ್ಕೆ. 10 ರೂಪಾಯಿ ಬರ್ತದೆ, 1000 ರೂಪಾಯಿ ಸಾಲ ಮಾಡಿರ್ತಾರೆ. ಅದನ್ನು ತಂದು ಇದನ್ನು ಕೊಟ್ಟು ಅದು ಕೊಟ್ಟು ತುಂಬ ಸಮಸ್ಯೆಗೆ ಸಿಗಾಕೋತಾರೆ. ಆದ್ದರಿಂದ ನನ್ನ ಬಂಧುಗಳೇ, ನನ್ನ ಸಹಪಾಠಿಗಳಲ್ಲಿ ಮತ್ತು ನನ್ನ ನಾನು ಶಿಷ್ಯರಿಂದ ತುಂಬ ಜನ ಇದ್ದಾರೆ. ಅದಕ್ಕೆಲ್ರಿಗೂ ಹೇಳುವಂಥ ಒಂದೇ ಒಂದು ಮಾತು ಅಂತಂದರೆ, ನೀವು ಕೆಟ್ಟರೆ ಯಾರೂ ಬರಲ್ಲ ರೀ, ಯಾರೂ ಬರಲ್ಲ, ನಿಮ್ಮ ಹತ್ರನೇ ಯಾರೂ ಬರಲ್ಲ. ಫೋನೇ ಎತ್ತಲ್ಲ. ನಾನು ಒಂದೊಂದು ಸಾರಿ ಸುಮ್ಮನೆ ಮಜಾ ತಗೊಳಕ್ಕಾದರೂ ಒಬ್ಬೊಬ್ಬರಿಗೆ ಫೋನ್ ಮಾಡಿ ಕೇಳಿದ್ದೀನಿ, ಫೋನೇ ಎತ್ತಲ್ಲ. ಸುಮ್ಮನೆ ನೋಡೋಣ ಏನಾದರೂ ಅಂತಂದರೆ ಹೆಂಗಿರ್ಬೋದು ಅಂತ ಪ್ರಪಂಚ ಅಂತ ತಿಳ್ಕೊಳ್ಳೋದಕ್ಕಾದರೂ ಕೆಲವ್ರಿಗೆ ಮಾಡಿದ್ದೀನಿ. ಆಮೇಲೆ ಸುಮ್ಮನೆ ಏನೋ ಒಂದು 2 ಲಕ್ಷ ಕೊಡ್ತೀಯಾ ಅಂತಂದರೆ, ಅದು ನೋಡೋಣ, ಅದು ನೆನ್ನೆ ಇತ್ತು ಇನ್ನೂ ಇತ್ತು ಅಂತಾರೆ. ಅದು ನಮಗೇನು ಬೇಡ, ಅದು ಬೇರೆ ವಿಷಯ. ಆದರೆ ಬಂಧುಗಳೇ, ಇದೇ ವಾಸ್ತವ. ನಿಮ್ಮದು ನಡೀತಿರ್ಬೇಕಾದ್ರೆ, ನಾಣ್ಯ ನಡೀತಿರ್ಬೇಕಾದ್ರೆ ಎಲ್ಲ ನೋಡ್ತಾರೆ. ಬಂಧುಗಳೇ, ತುಂಬಿದ ಬಾಟಲನ್ನು ಹೊತ್ಕೊಂಡು ಹೋಗ್ತೀವಿ ನಾವು, ತುಂಬಿದ ಬಾಟ್ಲನ್ನು ಹೊತ್ಕೊಂಡು ಹೋಗ್ತೀವಿ, ನೀರಿಗೆ ಖಾಲಿ ಆದ ತಕ್ಷಣ ಅಲ್ಲೇ ಎಸ್ದು ಬಿಡ್ತೀವಿ ಅಲ್ವಾ? ತೂಕ ಅಂದರೂ ಎತ್ಕೊಂಡು ಹೋಗ್ತೀವಿ,
ಖಾಲಿ ಆದ ತಕ್ಷಣ ಎಸ್ಬಿಡ್ತೀವಿ. ಮನುಷ್ಯನ ಜೀವನ ಅಷ್ಟೇ, ಖಾಲಿ ಆದಾಗ ಯಾರೂ ಇರೋದಿಲ್ಲ. ಅದರಿಂದ ಬಂಧುಗಳೇ, ತಾವು ಸಾಲ ಮಾಡಬೇಕಾದಾಗ, ಯಾರ ಹತ್ರನೂ ಹೇಳಬೇಕಾದಾಗ ಸ್ವಲ್ಪ ವಿಚಾರ ಮಾಡಿ ನೀವು ಅದನ್ನು ದಯವಿಟ್ಟು ಗಣನೆಗೆ ತಗೊಂಡು ಮಾಡಿ. ನಾವೆಲ್ಲ ಚೆನ್ನಾಗಿರ್ಬೇಕಲ್ವ? ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಸಹ ನಿಮ್ಮನ್ನು ನಂಬಿರ್ತಾರೆ. ಸಾಲ ಮಾಡಿ ತೊಂದರೆಗೆ ಸಿಗಾಕ್ಕೊಳ್ಬೇಡಿ ಅನ್ನೋದೇ ಈ ಗಾಯಕ ಗೋನಾಸ್ವಾಮಿಯ ವಿನಂತಿ. ದಯವಿಟ್ಟು ಎಲ್ಲರೂ ಸಹ ಇದನ್ನು ಪಾಲಿಸಿ ನಮಗೆಲ್ರಿಗೂ ಸಹ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ನಮಸ್ಕಾರ.